ನಮಸ್ಕಾರ ವೀಕ್ಷಕರೇ, ಕನ್ನಡ ಮಾತೃಭೂಮಿ ವಾರ್ತೆಗಳಿಗೆ ಸ್ವಾಗತ. ನಾನು ಸಂತೋಷಿ ಸರ್ಜೋಳ್ಕರ್. ಮೊದಲಿಗೆ ಹೆಡ್ಲೈನ್ಸ್. ಜಿಲ್ಲಾ ನ್ಯಾಯಾಲಯದಲ್ಲಿ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ. ಮಹಿಳೆಯರು ಹೊಸ ಸವಾಲು ಎದುರಿಸಬೇಕಿದೆ. ನ್ಯಾಯಮೂರ್ತಿ ಸುಮಾ. ನಗರದಲ್ಲಿ ಚೆನ್ನೈ ಶಾಪಿಂಗ್. ಚಲನಚಿತ್ರ ನಟಿ ಕೀರ್ತಿ ಸುರೇಶ್, ನಿಶ್ವಿಕಾ ನಾಯ್ಡು ಅವರಿಂದ ವಿದ್ಯುಕ್ತ ಚಾಲನೆ. ಚೆನ್ನೈ ಶಾಪಿಂಗ್ ಮಾಲ್ ಎಲ್ಲ ವರ್ಗದ ಜನರ ಬಯಕೆ ಈಡೇರಿಸಲಿದೆ. ಕನ್ನಡ ನಾಡು ನುಡಿಗೆ ಚಲನಚಿತ್ರ ರಂಗಬದ್ಧ. ನಿಶ್ವಿಕಾ ನಾಯ್ಡು. ಜನರ ಆಸೆಗಳ ಈಡೇರಿಕೆಗೆ ಚೆನ್ನೈ ಶಾಪಿಂಗ್ ಮಾಲ್ ಮುಂದೆ. ಕೀರ್ತಿ ಸುರೇಶ್. ಮಹಿಳಾ ಸಾಂಸ್ಕೃತಿಕ ಸಂಘಟನೆಯಿಂದ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ. ಎಲ್ಲ ರಂಗಗಳಲ್ಲಿ ಮಹಿಳೆ ಮುಂದೆ ಇದ್ದರೂ ಮನಸ್ಥಿತಿ ಬದಲಾಗುತ್ತಿಲ್ಲ. ಸರೋಜಾ ಗೋನಾವರ್. ತಾಲೂಕು ಕನ್ನಡ ಸಾಹಿತ್ಯ ಸಮ್ಮೇಳನಕ್ಕೆ ಜನಪ್ರತಿನಿಧಿಗಳು, ಅಧಿಕಾರಿಗಳು ಗೈರು. ಅಶೋಕ್ ಕುಮಾರ್ ಜೈನ್ ಖಂಡನೆ. ಸಿಯಾ ತಾಲಾಬ್ ಶಾಲೆಯಲ್ಲಿ ಶಾಲಾ ವಾರ್ಷಿಕೋತ್ಸವ ಸಮಾರಂಭ. ಶ್ರೀ ಪರಮೇಶ್ವರಿ ಶಾಲೆಯಲ್ಲಿ ವಿಜ್ಞಾನ ಪ್ರದರ್ಶನ ಕಾರ್ಯಕ್ರಮ. ವಾರ್ತೆಗಳ ವಿವರ. ಸ್ಮಶಾನದ ಅಂತ್ಯಕ್ರಿಯೆಯಿಂದ ಹಿಡಿದು ಅಂತರಿಕ್ಷದವರೆಗೆ ಮಹಿಳೆಯು ತೊಡಗಿಕೊಂಡಿದ್ದಾಳೆ. ಪುರುಷನಿಗೆ ಸಮಾನವಾಗಿ ತೊಡಗಿಸಿಕೊಂಡಿದ್ದರೂ ಹೊಸ ಹೊಸ ಸವಾಲು ಮಹಿಳೆಯರು ಎದುರಿಸುವಂತಾಗಿದೆ ಎಂದು ಉಚ್ಚ ನ್ಯಾಯಾಲಯದ ನ್ಯಾಯಮೂರ್ತಿಗಳು ಹಾಗೂ ಜಿಲ್ಲಾ ಆಡಳಿತಾತ್ಮಕ ನ್ಯಾಯಾಧೀಶರಾದ ಉಮಾ ಎಂಜೆ ಹೇಳಿದರು. ಅವರಿಂದು ಜಿಲ್ಲಾ ನ್ಯಾಯಾಲಯದಲ್ಲಿ ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರ ಮತ್ತು ಜಿಲ್ಲಾ ವಕೀಲರ ಸಂಘದ ಸಹಯೋಗದಲ್ಲಿ ಆಯೋಜಿಸಲಾಗಿದ್ದ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಹಾಗೂ ರಾಷ್ಟ್ರೀಯ ಲೋಕ ಅದಾಲತ್ ಉದ್ಘಾಟಿಸಿ ಮಾತನಾಡಿದರು. ಶತಮಾನಗಳ ಹಿಂದೆ ಮಹಿಳೆ ಎದುರಿಸುತ್ತಿದ್ದು ಶೋಷಣೆ ವಿರುದ್ಧ ಕಿಡಿಯಾಗಿ ಹೊತ್ತಿದ್ದ ಪ್ರತಿಭಟನೆ ಇಂದು ಮಹಿಳಾ ಸಮಾನತೆಗೆ ಕಾರಣವಾಗಿದೆ. ಅಂತಾರಾಷ್ಟ್ರೀಯ ಮಟ್ಟದಿಂದ ಹಿಡಿದು ಎಲ್ಲೆಡೆ ಮಹಿಳಾ ದಿನಾಚರಣೆ ಆಚರಿಸಲಾಗುತ್ತಿದೆ. ಸಾಕಷ್ಟು ಮಹಿಳೆ ಮುಂದೆ ಬಂದಿದ್ದು ಎಲ್ಲ ರಂಗಗಳಲ್ಲಿಯೂ ಮಹಿಳೆಯರು ತೊಡಗಿಸಿಕೊಂಡಿದ್ದಾರೆ. ಆದರೆ ಕೆಲಸ ಮಾಡುವ ಸ್ಥಳಗಳಲ್ಲಿ ಭದ್ರತೆಯ ಕುರಿತಾದ ಅನೇಕ ಸಮಸ್ಯೆಗಳಿವೆ. ಮಹಿಳೆಯನ್ನು ತಾಯಿ ಎಂದು, ಶ್ರಮ ಧರಿತ್ರಿ ಎಂದು ಪರಿಭಾವಿಸುವಾಗ ಮಹಿಳೆ ಮೇಲೆ ನಡೆಯುವ ದೌರ್ಜನ್ಯಗಳು, ಹಿಂಸೆಗಳು ತಡೆಯಲು ಪೂರ್ಣವಾಗಿ ಯಶಸ್ಸು ಕಂಡಿಲ್ಲ. ಸಮಾನತೆ ಬೇಡಿಕೆಯೊಂದಿಗೆ ಮನೆ ಕೆಲಸವನ್ನು ಇಂದಿಗೂ ಮಹಿಳೆ ನಿರ್ವಹಿಸುತ್ತಲೇ ಬಂದಿದ್ದಾಳೆ. ಮತ್ತಷ್ಟು ಮಹಿಳೆಯ ರಕ್ಷಣೆ, ಶೋಷಣೆ ಮುಕ್ತ ಸಮಾಜ ನಿರ್ಮಾಣವಾಗಬೇಕಾಗಿದೆ ಎಂದರು. ತೋರಿಸಿ ಮೇಡಮ್, ಸ್ವಲ್ಪ ಈ ಸೈಡ್. ಮಹಿಳಾ ದಿನಾಚರಣೆಯಾಗಿ ಮಾರ್ಚ್ 8ರಂದು ಪ್ರತಿ ವರ್ಷ ಆಚರಿಸ್ತಾ ಇದ್ದೇವೆ. ಈ ಪದ್ಧತಿ ಅಥವಾ ಈ ದಿನಾಚರಣೆ ಯಾವ ಕಾರಣಕ್ಕೆ ಆ ದಿನ ಆಚರಿಸಲಿಕ್ಕೆ ಪ್ರಾರಂಭ ಆಯಿತು, ಅದರಿಂದಾಗಿ ನಾವು ಇವತ್ತು ಬಹಳಷ್ಟು ಮುಂದೆ ಬಂದಿದ್ದೀವಿ. ಮಹಿಳೆಯರು ಪ್ರಕೃತಿಯಲ್ಲಿ ಯಾವುದೇ ಜೀವಾಂಕುರಕ್ಕೂ ಮಹಿಳೆ ಕಾರಣ ಅನ್ನುವಂತಹ ಸತ್ಯ ಎಲ್ಲರಿಗೂ ನಮಗೆ ಗೊತ್ತಿದೆ. ಅದೇ ರೀತಿ ಮಹಿಳೆಯನ್ನ ಭೂಮಿಗೆ ಹೋಲಿಸ್ತೀವಿ, ತಾಯಿಗೆ ಹೋಲಿಸ್ತೀವಿ, ಕ್ಷಮೆಯ ಧರಿತ್ರಿ ಅಂತೀವಿ. ಎಲ್ಲ ಉಪಮೇಯಗಳನ್ನು ನಾವು ಕೊಡ್ತೇವೆ. ಆದ್ರೆ ಇವತ್ತು ಏನಾಗಿದೆ ಅಂದ್ರೆ ಮಹಿಳೆ ಪುರುಷನ ಸಮಸಮವಾಗಿ
ಮನೆಯಿಂದ ಹೊರಗೆ ಬಂದು ತನ್ನ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದಾರೆ. ಇವತ್ತು ಇಲ್ಲೇ ನೋಡಿ ಎಷ್ಟೊಂದು ಜನ ನ್ಯಾಯಾಧೀಶರಿದ್ದಾರೆ, ನ್ಯಾಯವಾದಿ ಮಿತ್ರರಿದ್ದಾರೆ, ನಮ್ಮ ಕೋರ್ಟ್ ಸಿಬ್ಬಂದಿ ವರ್ಗ ಇದ್ದಾರೆ, ಬಹಳಷ್ಟು ಜನ ಮಹಿಳೆಯರು ನಾವು ಇಲ್ಲಿದ್ದೀವಿ. ಮಹಿಳೆಯರು ಅಂತ ಸೇರಿದ ಕೂಡಲೇ ಒಬ್ಬರು ಅಥವಾ ಇಬ್ಬರು ಇದ್ರೆ ಒಂದು ಸ್ವಲ್ಪ ಹಿಂಜರಿಕೆ ಇರುತ್ತೆ ನಮ್ಮಲ್ಲಿ. ಒಂದು 4-5 ಜನ ಇದ್ರೆ ನಿಮ್ಮನ್ನು ಮೇಯಿಸಿಬಿಡ್ತಾರೆ. ಇವತ್ತಿನ ಸಂಭ್ರಮ ನೋಡಿ, ಅವರು ಬಂದಿರ್ತಕ್ಕಂಥ ಅಲ್ಲಿ ಒಂದು ಕಳೆ ಇರುತ್ತೆ, ಒಂದು ಲವಲವಿಕೆ ಇರುತ್ತೆ, ಯಾವುದೋ ಒಂದು ಸ್ಫೂರ್ತಿ ಅವರಲ್ಲಿ ಇರುತ್ತೆ. ಡಲ್ ಆಗಿ ಕೂತ್ಕೊಡುವಂಥದ್ದು ಜಾಯಮಾನ ಅಲ್ಲ. ಹಾಗೆ ಅಂತ ಹೇಳಿ ಅವರೆಲ್ಲರೂ ಬಹಳ ಸುಖವಾಗಿದ್ದಾರೆ ಕೇಳಿದ್ರೆ ಒಬ್ಬೊಬ್ಬರಲ್ಲೂ ಒಂದೊಂದು ಕಥೆ ಇರುತ್ತೆ, ಒಂದೊಂದು ನೋವು ಇರುತ್ತೆ, ಒಂದೊಂದು ಬೇಸರ ಇರುತ್ತೆ. ಆದರೆ ಇದೆಲ್ಲವನ್ನು ಮೆಟ್ಟಿ ಹೊರಗೆ ಬಂದಾಗ ನಗುಮುಖವನ್ನ ಹೊತ್ತು ಸಮಾಜದಲ್ಲಿ ಓಡಾಡ್ತಾರೆ, ಎಲ್ಲ ಕ್ಷೇತ್ರದಲ್ಲೂ ಕೈಯಾಡಿಸ್ತಾರೆ. ಇವತ್ತು ಸ್ಮಶಾನದಲ್ಲಿ ಅಧ್ಯಕ್ಷತೆಯ ವಹಿಸಿದ್ದ ಜಿಲ್ಲಾ ಮತ್ತು ಸತ್ರ ನ್ಯಾಯಾಧೀಶ್ ಮಾರುತಿ ಬಗಾಡೆ ಮಾತನಾಡಿ, ಮಹಿಳೆ ಇಂದು ಎಲ್ಲ ಕ್ಷೇತ್ರಗಳಲ್ಲಿಯೂ ತೊಡಗಿಸಿಕೊಂಡಿದ್ದಾಳೆ. ಹೌಸ್ ವೈಫ್ ಎಂದರೂ ಇಡೀ ಕುಟುಂಬ ಸಮಾಜಕ್ಕೆ ಪ್ರೇರಣೆಯಾಗಿ ಮಹಿಳೆಯರು ಕಾರ್ಯನಿರ್ವಹಿಸುತ್ತಿದ್ದಾರೆ. ಮಹಿಳೆಯನ್ನು ಪೂಜಿಸುವ ನೆಲದಲ್ಲಿಯೇ ದೌರ್ಜನ್ಯಗಳು, ಅತ್ಯಾಚಾರದಂಥ ಘಟನೆಗಳು ಸಮಾಜಕ್ಕೆ ಕಂಟಕವಾಗಿದೆ. ಕುಟುಂಬಕ್ಕೆ ಜೀವನವನ್ನೇ ತ್ಯಾಗ ಮಾಡುವ ಮಹಿಳೆಯರ ರಕ್ಷಣೆ ಪ್ರತಿಯೊಬ್ಬರ ಕರ್ತವ್ಯವೆಂದರು. ಕಲ್ಪನಾ ಚಾವ್ಲಾ ಪ್ರಥಮ, ಸುನಿತಾ ವಿಲಿಯಮ್ಸ್ ಅಂತರಿಕ್ಷ ಗಗನಯಾನಿಗಳು ಪ್ರಥಮ ಆಗಿದ್ದಾರೆ. ಭಾರತದಲ್ಲಿ 2 ಮಹಿಳಾ ರಾಷ್ಟ್ರಪತಿಗಳಾಗಿದ್ದಾರೆ. ಪ್ರತಿಭಾ ಪಾಟೀಲ್ ಅವರು ಪ್ರಥಮವಾಗಿದ್ದಾರೆ. ಸುಪ್ರೀಂ ಕೋರ್ಟ್ನ ಮುಖ್ಯ ನ್ಯಾಯಮೂರ್ತಿಗಳು ಪ್ರೀತಿಮ ಬೀವಿ ಅಂತ ಇದ್ರಂತೆ, ಅವರು ಬಹುಶಃ ಪ್ರಥಮ ಸುಪ್ರೀಂ ಕೋರ್ಟ್ ನ್ಯಾಯಾಧೀಶರು ಇರ್ಬೋದು. ಯಾವುದೇ ರಂಗದಲ್ಲೂ ಪ್ರಥಮವಾಗಿ ಮಹಿಳೆಯರಿದ್ದಾರೆ. ಆದರೆ ಮಹಿಳಾ ಅದು ಏನು ಯಾವುದೇ ಒಂದು ಸಂಸ್ಥೆಯಲ್ಲಿ ರಿಪ್ರೆಸೆಂಟೇಷನ್ ಏನಂತೀವಿ ಅಷ್ಟು ಇವತ್ತಿನ ಕಾಲಕ್ಕೆ ಬೇಡಿಕೆ ರೀತಿಯಲ್ಲಿ ಇಲ್ಲ. ಎಲ್ಲೇ ಹೋದ್ರು ನಿಮ್ಮ ಹೆಂಡತಿ ಏನು ಮಾಡ್ತಾರೆ ಅಂತ ಕೇಳಿದ್ರೆ ಹೌಸ್ ವೈಫ್ ಅಂತ ಹೇಳೋದು. ದುಡಿಯೋ ಮಹಿಳೆ ಇರದೆ ಹೋದ್ರೆ ಹೌಸ್ ವೈಫ್ ಅಂತಂದ್ರೆ ದುಡಿಯಲಾರದ ಸ್ತ್ರೀ ಅಂತ. ಅಂದರೆ ಒಂದು ಪ್ರಕರಣ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಒಂದು ಬೆಂಗಳೂರಲ್ಲಿ ಇದ್ದಾಗ ಸಿಟಿ ಸಿವಿಲ್ ಕೋರ್ಟ್ನಲ್ಲಿ ಒಂದು ನನ್ನ ಪ್ರಕರಣ ಬಂತು. ಅಲ್ಲಿ ಬರ್ತಿದ್ರು ಕೇಸ್ ಆಗಿದ್ದಾರೆ ಹೌಸ್ ವೈಫ್ ಅಂತ. ಅದಕ್ಕೆ ಅವರು ಉತ್ತರ ಕೊಟ್ಟರು, ಹೌಸ್ ವೈಫ್ದಲ್ಲಿ ಕೌಂಟರ್ ಕ್ಲೇಮ್ ಮಾಡ್ತಾರೆ ಅಮ್ಮ ಗಂಡ ಹೆಂಡತಿ. ಹೌಸ್ ವೈಫ್ ಅಂತ ಡೆಫಿನೇಷನ್ ನನಗೆ ಕೊಟ್ಟಿದ್ದಾರೆ. ಹೌಸ್ ವೈಫ್ ಅಂತಂದ್ರೆ ಎಲ್ಲರಿಗಿಂತ ಮುಂಚೆ ಹೇಳ್ಬೇಕು, ಗಂಡನಿಗೆ ಬೇಕಾದಂತ ನೀರಿನ ವ್ಯವಸ್ಥೆ, ಸ್ನಾನದ ವ್ಯವಸ್ಥೆ ಮಾಡಬೇಕು, ಈ ವ್ಯವಸ್ಥೆ ಮಾಡಬೇಕು. ವೇದಿಕೆಯಲ್ಲಿ ಕುಟುಂಬ ನ್ಯಾಯಾಲಯದ ನ್ಯಾಯಾಧೀಶ ಶ್ರೀಕಾಂತ್ ಎಸ್ವಿ, 2ನೇ ಹೆಚ್ಚುವರಿ ಜಿಲ್ಲಾ ಮತ್ತು ಸತ್ರ ನ್ಯಾಯಾಧೀಶರಾದ ಹತ್ತಿಕಾಳ ಪ್ರಭು ಸಿದ್ದಪ್ಪ, ಪ್ರಧಾನ ಹಿರಿಯ ವ್ಯವಹಾರ ನ್ಯಾಯಾಧೀಶರಾದ ಸಿದ್ದರಾಮಪ್ಪ ಕಲ್ಯಾಣರಾವ್, ಹಿರಿಯ ಶ್ರೇಣಿ ದಿವಾಣಿ ನ್ಯಾಯಾಧೀಶರಾದ ಎಚ್.ಎ. ಸಾತ್ವಿಕ್, ಅಪರ ಹಿರಿಯ ವ್ಯವಹಾರ ನ್ಯಾಯಾಧೀಶರಾದ ಸುಧೀನ್ ಕುಮಾರ್, 2ನೇ ಹೆಚ್ಚುವರಿ ನ್ಯಾಯಾಧೀಶರಾದ ಶ್ವೇತಾ ಸಿಂಗ್, ಪ್ರಧಾನ ವ್ಯವಹಾರ ನ್ಯಾಯಾಧೀಶರಾದ ಅನಿಲ್ ಶ್ರೀಕಣ್ಣನವರ್, ಹುಲುಗಪ್ಪ ಡಿ, ಜಿಲ್ಲಾ ನ್ಯಾಯವಾದಿಗಳ ಸಂಘದ ಅಧ್ಯಕ್ಷ ಮಲ್ಲಿಕಾರ್ಜುನ್ ಉಪಸ್ಥಿತರಿದ್ದರು. ಮಹಿಳಾ ನ್ಯಾಯವಾದಿಗಳು, ವಕೀಲರು ಭಾಗವಹಿಸಿದ್ದರು. ದಿ ಚೆನ್ನೈ ಶಾಪಿಂಗ್ ಮಾಲ್ ಅನ್ನು ರಾಯಚೂರಿನಲ್ಲಿ ಆರಂಭಿಸಲಾಗಿದ್ದು, ರಾಜ್ಯದಲ್ಲಿ ಇದು 2ನೇ ಬ್ರಾಂಚ್ ಆಗಿದೆ. ನಟಿ ನಿಶ್ವಿಕಾ ನಾಯ್ಡು ಹಾಗೂ ಕೀರ್ತಿ ಸುರೇಶ್ ಅವರು ಶಾಪಿಂಗ್ ಮಾಲ್ನಲ್ಲಿ ಗಣೇಶ ಪೂಜೆ ನೆರವೇರಿಸಿ ಉದ್ಘಾಟಿಸಿದರು. ದಿ ಚೆನ್ನೈ ಶಾಪಿಂಗ್ ಮಾಲ್ ದೇಶದ ವಿವಿಧ ರಾಜ್ಯಗಳಲ್ಲಿ ಆರಂಭಿಸಲಾಗಿದ್ದು, ಶಾಪಿಂಗ್ ಮಾಲ್ನಲ್ಲಿ ನಂಬರ್ 1 ಸ್ಥಾನ ಪಡೆದುಕೊಂಡಿದೆ. ದೇಶಾದ್ಯಂತ ಸುಮಾರು 27 ಬ್ರಾಂಚ್ಗಳನ್ನು ಆರಂಭಿಸಿದೆ. ಕರ್ನಾಟಕದ ರಾಯಚೂರಿನಲ್ಲಿ 2ನೇ ಶಾಪಿಂಗ್ ಮಾಲ್ ಆಗಿದ್ದು, ಈ ಶಾಪಿಂಗ್ ಮಾಲ್ನಲ್ಲಿ ಮಹಿಳೆಯರಿಗಾಗಿ 99 ರೂಪಾಯಿದಿಂದ ಆರಂಭವಾಗಿ ಸಾವಿರಾರು ರೂಪಾಯಿವರೆಗೆ ಉಡುಪುಗಳು ಆಕರ್ಷಕ ಬೆಲೆಯಲ್ಲಿ ದೊರೆಯಲಿವೆ. ಮೇಡಮ್ 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 ಇಲ್ಲಿ
बृहस्पतिः ध्रुवंस इन्द्रस्य धारयतां ध्रुवम् Yes, finally. भद्रं ददातु भद्रं कर्णे विष्णुयावदेवाः भद्रं पश्येमाक्षभिर्यजत्राः नमो व्रातपतये नमो गणपतये नमो प्रमदपतये नमस्ते गुरुगोत्राय नित्याय विघ्नविनाशिने सुहृदाय श्रीवरदमूर्तये नमो नमः गणपति नमस्ते गुरुगोत्राय नित्याय विघ्नविनाशिने सुहृदाय श्रीवरदमूर्तये नमो नमः ಮೇಡಮ್ ಚೆನ್ನಾಗಿದೆ ಥ್ಯಾಂಕ್ ಯು Women's Day, yes, correct. Whenever I see women and papa. Oh, thank you. That's so nice of you. That's so nice of you. Thank you. Ma'am, look here, everyone, please. One photo, please. Look here. Big family inside. Thank you so much. थोड़ा पीछे दो भैया ముందుకు మామేం చేయాలా మీరు ముందరగా అండి Okay? ఓకే మ్యామ్ ఓకే కొంచెం వెనక రావాలి ಒಂದೇ ಸೂರಿನಲ್ಲಿ ಇಡೀ ಕುಟುಂಬಕ್ಕೆ ಒಂದು ಸಂಪೂರ್ಣವಾದ ಶಾಪಿಂಗ್ ಅನುಭವವನ್ನು ಇಲ್ಲಿ ಪಡೆಯಬಹುದಾಗಿದ್ದು ಮಹಿಳೆಯರಿಗೆ ಸೀರೆಗಳು, ಪುರುಷರು ಮತ್ತು ಮಕ್ಕಳಿಗೆ ಸಿದ್ಧ ಉಡುಪುಗಳು ಮತ್ತು ಇತರ ರೀತಿಯ ಬಟ್ಟೆಗಳನ್ನು ಇಲ್ಲಿ ದೊರೆಯಲಿವೆ. ಚೆನ್ನೈ ಶಾಪಿಂಗ್ ಮಾಲ್ನಲ್ಲಿ ಉತ್ತಮ ಗುಣಮಟ್ಟದ ಬಟ್ಟೆಗಳನ್ನು ಖರೀದಿಸಬಹುದಾಗಿದೆ. ಮದುವೆ ಸೇರಿದಂತೆ ಎಲ್ಲ ಕಾರ್ಯಕ್ರಮಗಳಿಗೆ ಕೈಗೆಟುಕುವ ಬೆಲೆಯಲ್ಲಿ ಅತ್ಯುನ್ನತ ಗುಣಮಟ್ಟದ ಉಡುಪುಗಳು ಇಲ್ಲಿ ದೊರೆಯಲಿವೆ. ಎಲ್ಲರಿಗೂ ನಮಸ್ಕಾರ. అందరికీ నమస్కారం. తెలుగు అర్థం అవుతుందా మీకు? ఎందుకంటే ఎల్లరిಗೂ నమస్కారం అది మాత్రమే నాకు కన్నడలో తెలుసు. థ్యాంక్ యూ. అండ్ నేను మొదటిసారి వణకం 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 థ్యాంక్ యూ తమిళ వణకం వణకం మొదటిసారి రాయచూర్కి వచ్చాను. ఇది ఫస్ట్ టైం. సో రాయచూర్ ఎనర్జీ చాలా బాగుంది. ఇంకా సూపర్గా ఉంది. అండ్ ఫస్ట్ ఆఫ్ ఆల్ ఐ లవ్ యూ టూ. అండ్ ఫస్ట్ ఆఫ్ ఆల్ చెన్నై షాపింగ్ మాల్ టీమ్కి థ్యాంక్ యూ సో మచ్. అండ్ థ్యాంక్ యూ మేఘా. అండ్ చెన్నై షాపింగ్ మాల్ టీమ్కి థ్యాంక్ యూ. ఇది రెండోసారి వచ్చాను చెన్నై షాపింగ్ మాల్ కోసం. ఫస్ట్ టైం ఒంగోలులో చేస్తాను ఒక ఈవెంట్. ఎల్లుండు కడపలో చేస్తున్నాం ఇంకొక స్టోర్ ఓపెనింగ్. వాళ్ళది ఇది 27th స్టోర్ ఓపెనింగ్. అండ్ ఐ థింక్ ఇది ఒక 30,000 స్క్వేర్ ఫీట్ షోరూమ్. ఇది వన్ స్టాప్ షోరూమ్.
ಸೌಂಡ್ ಜೋರಾಗಿ ಬರ್ಬೇಕು ನೋಡ್ರಿ. ರಾಯಚೂರಿಗೆ ಬಂದಿದ್ದಾರೆ ಅಂದ್ಮೇಲೆ ಅವರು ನಮಸ್ಕಾರ ರಾಯಚೂರು. ತುಂಬಾ ದಿನಗಳಿಂದ ಇಲ್ಲಿ ಬರ್ಬೇಕು, ನಿಮ್ಮನ್ನೆಲ್ಲ ಮೀಟ್ ಮಾಡ್ಬೇಕು ಅಂತ ಕಾಯ್ತಾ ಇದ್ದೆ. ಇವತ್ತು ಚೆನ್ನೈ ಶಾಪಿಂಗ್ ಮಾಲ್ ಉದ್ಘಾಟನೆಯಿಂದ ನಾನು ನಿಮ್ಮನ್ನೆಲ್ಲ ನೋಡಂಗಾಯ್ತು. ಸೊ ಥ್ಯಾಂಕ್ ಯು ಸೋ ಮಚ್. ಮೊದಲನೇದಾಗಿ ನೀವೆಲ್ಲರೂ ಬಂದಿರೋದಕ್ಕೆ ತುಂಬ ಖುಷಿ ಆಗ್ತಿದೆ, ನಿಮ್ಮನ್ನೆಲ್ಲ ನೇರವಾಗಿ ನೋಡೋದಕ್ಕೆ. ತುಂಬ ಪ್ರೀತಿ ತೋರಿಸ್ತಾ ಇರ್ತೀರಾ, ಸಿನಿಮಾಗಾಗಿರ್ಬೋದು, ನಮ್ಮ ಆನ್ಲೈನ್ ಇನ್ಸ್ಟಾಗ್ರಾಮ್ ಅಲ್ಲಿ ಇಲ್ಲಿ ಎಲ್ಲರೂ ಮೆಸೇಜ್ ಆಗ್ತಾ ಇರ್ತೀರಾ ರಾಯಚೂರ್ಗೆ ಯಾವಾಗ ಬರ್ತೀರಾ ಅಂತ. ಕೊನೆಗೂ ಬಂದಿದ್ದೀನಿ, ನಿಮ್ಮನ್ನೆಲ್ಲ ನೋಡಿ ತುಂಬ ಖುಷಿ ಆಯಿತು. ಥ್ಯಾಂಕ್ ಯು ಸೋ ಮಚ್. ಈ ಪ್ರೀತಿ ಆಶೀರ್ವಾದ ಯಾವಾಗಲೂ ಹೀಗೆ ನನ್ನ ಮೇಲೆ ಇರಲಿ ಅಂತ ಕೇಳ್ಕೊತೀನಿ. ಆ್ಯಂಡ್ ಎಸ್ ಅಫ್ಕೋರ್ಸ್ ಚೆನ್ನೈ ಶಾಪಿಂಗ್ ಮಾಲ್ಗೆ ಇವಾಗ ಫಸ್ಟ್ ಟೈಮ್ ರಾಯಚೂರಿಗೆ ಬಂದಿದೆ. ಸೊ ಇಂಥ ಒಳ್ಳೆ ಓಪನಿಂಗ್ ನೀವೇ ಕೊಟ್ಟಿದ್ದೀರಾ ಅವರಿಗೆ. ಥ್ಯಾಂಕ್ ಯು ಸೋ ಮಚ್. ಒಳಗಡೆ ಹೋಗ್ಬಿಟ್ಟು ನೀವು ಹೇಳ್ಕೊಡಿ, ಹೇಳ್ತೀನಿ. ನೀವು ಹೇಳ್ಕೊಡಿ, ನಾನು ಹೇಳ್ತೀನಿ. ಒಂದು ಪಟಾಕಿ ಯಾರದೇ ಇರ್ಬೋದು, ಸೊ ಮಾತ್ರ ನಾವು ಆರಂಭಿಸಿದ್ದು ದೇಶದಲ್ಲಿ ನಂಬರ್ 1 ಶಾಪಿಂಗ್ ಮಾಲ್ ಆಗಿದ್ದು, ಕುಟುಂಬ ಸಮೇತರಾಗಿ ಮಾಲ್ಗೆ ಆಗಮಿಸಿ ಸಂತೋಷದಿಂದ ಶಾಪಿಂಗ್ ಅನುಭವವನ್ನು ಪಡೆಯಬಹುದಾಗಿದೆ ಎಂದು ನಟಿ ನಿಶ್ವಿಕಾ ನಾಯ್ಡು ಹೇಳಿದರು. ನಗರದ ಸಾರ್ವಜನಿಕ ಉದ್ಯಾನವನದ ಮುಂಭಾಗದಲ್ಲಿರುವ ಚೆನ್ನೈ ಶಾಪಿಂಗ್ ಮಾಲ್ನ ಉದ್ಘಾಟನೆ ಬಳಿಕ ಭೇಟಿಯಾದ ಮಾಧ್ಯಮಗಳೊಂದಿಗೆ ಮಾತನಾಡಿದ ಅವರು, ಇಲ್ಲಿ ಮಹಿಳೆಯರಿಗೆ, ಮಕ್ಕಳಿಗೆ, ಪುರುಷರಿಗೆ ಎಲ್ಲ ತರಹದ ಉಡುಪುಗಳು ಕೈಗೆಟುಕುವ ದರದಲ್ಲಿ ದೊರೆಯಲಿವೆ ಎಂದರು. ತೆಲಂಗಾಣ, ಆಂಧ್ರ ಪ್ರದೇಶ ಸೇರಿದಂತೆ ಬಹುತೇಕ ರಾಜ್ಯದಲ್ಲಿ ಚೆನ್ನೈ ಶಾಪಿಂಗ್ ಮಾಲ್ ಬ್ರಾಂಚ್ಗಳು ತೆರೆಯಲಾಗಿದೆ. ರಾಜ್ಯದಲ್ಲಿ ಮೊದಲ ಬ್ರಾಂಚ್ ದಾವಣಗೆರೆಯಲ್ಲಿ ಆರಂಭಿಸಿದ್ದು, ಇದೀಗ ರಾಯಚೂರಿನಲ್ಲಿ 2ನೇ ಬ್ರಾಂಚ್ ಪ್ರಾರಂಭಿಸಿದೆ. ರಾಯಚೂರಿನ ಜನತೆಗೆ ಇದೊಂದು ಸುವರ್ಣ ಅವಕಾಶವಾಗಿದೆ ಎಂದು ಹೇಳಿದರು. ಚೆನ್ನೈ ಶಾಪಿಂಗ್ ಮಾಲ್ ಮಾರ್ಚ್ 10ರಂದು ಆಂಧ್ರ ಪ್ರದೇಶದ ಕಡಪ ಜಿಲ್ಲೆಯಲ್ಲಿ ಶಾಪಿಂಗ್ ಮಾಲ್ ಉದ್ಘಾಟನೆಯಾಗಲಿದೆ. ಕುಟುಂಬಸ್ಥರೊಂದಿಗೆ ಆಗಮಿಸಿ ಶಾಪಿಂಗ್ ಮಾಡುವುದರ ಜೊತೆಗೆ ಖುಷಿ ಪಡೆಯಬಹುದು ಎಂದರು. ಮೊದಲನೇದಾಗಿ ಅವ್ರಿಗೆ ನಾನು ಥ್ಯಾಂಕ್ ಯು ಹೇಳಬೇಕು. ಬಿಕಾಸ್ ಇದ್ರ ಮುಖಾಂತರ ನಾನು ರಾಯಚೂರು ಜನನ ಮೀಟ್ ಮಾಡೋವಂಥ ಅವಕಾಶ ಸಿಕ್ತು. ಆ್ಯಂಡ್ ಚೆನ್ನೈ ಶಾಪಿಂಗ್ ಮಾಲ್ ಬಗ್ಗೆ ಹೇಳಬೇಕಂದ್ರೆ ಈಗಾಗಲೇ ಬೇರೆ ಬೇರೆ ರಾಜ್ಯದಲ್ಲಿ ತೆಲಂಗಾಣ, ಆಂಧ್ರ ಪ್ರದೇಶ್ ಎಲ್ಲ ಕಡೆ ಒಂದು ನಂಬರ್ 1 ಸ್ಥಾನದಲ್ಲಿದ್ದಾರೆ, ಹೆಸರು ಮಾಡ್ತಿದ್ದಾರೆ. ಸೊ ಈಗ ನಮ್ಮ ಕರ್ನಾಟಕಕ್ಕೆ ಬಂದಿರೋದು, ಅದು ರಾಯಚೂರಿಗೆ ಬಂದಿರೋದು ತುಂಬ ಖುಷಿ ಆಗ್ತಿದೆ. ಇದು ಹಿಂದೆ ದಾವಣಗೆರೆಯಲ್ಲಿ ಮೊನ್ನೆ ತಾನೇ ಮಾರ್ಚ್ 1ರಂದು ಇನ್ನೊಂದು ಶೋರೂಮ್ನ ಓಪನ್ ಮಾಡಿದ್ರು. ಇದು 27ನೇ ಶೋರೂಮ್ ಇದು ಓವರ್ ಆಲ್. ಸೊ ಇನ್ನ ಕಡಪಲ್ಲಿ ಒಂದು 28th ಶೋರೂಮ್ ಬರ್ತಾ ಇದೆ, ಮಾರ್ಚ್ 10th ಬರ್ತಾ ಇದೆ. ಸೊ ಅದಕ್ಕೂ ಕೂಡ ನಾನು ಸೂಪರ್ ಎಕ್ಸೈಟೆಡ್ ಆಗಿದ್ದೀನಿ. ಯಾಕಂದರೆ ಈ ಶೋರೂಮ್ ಬಂದು ಎಲ್ಲರಿಗೂ ಸೇರುವಂಥ, ಎಲ್ಲರಿಗೂ ಉಪಯೋಗ ಆಗುವಂಥ ಒಂದು ಮಾಲ್. ಇಲ್ಲಿ ಅವ್ರು ಸ್ಟಾರ್ಟಿಂಗ್ ಹೇಳ್ತಾ ಇದ್ರು, ಇಲ್ಲಿ 99 ರೂಪೀಸಿಂದ ಸ್ಟಾರ್ಟ್ ಆಗುವಂಥ ಐಟಮ್ಸ್ ಇದೆ ಅಂತ. ಸೊ ಎಲ್ರಿಗೂ ಏನಾದರೂ ಒಂದು ಸಿಕ್ಕೇ ಸಿಗುತ್ತೆ. ಆ್ಯಂಡ್ ಒಂದೇ ಕಡೆ ಎಲ್ಲರೂ ಕುಟುಂಬದವರು, ಚಿಕ್ಕ ಮಕ್ಕಳಿಂದ ಹಿಡಿದು ವಯಸ್ಸಾದವರು ಎಲ್ಲರೂ ಕೂಡ ಒಟ್ಟಿಗೆ ಬಂದು ಶಾಪಿಂಗ್ ಮಾಡ್ಬೋದು. ಸೊ ಶಾಪಿಂಗ್ ಅಂದರೆ ಎಲ್ರಿಗೂ ಅದೇ ಇಂಪಾರ್ಟೆಂಟ್ ಅಲ್ಲ, ಒಟ್ಟಿಗೆ ಬರೋದು, ಫ್ಯಾಮಿಲಿ ಜೊತೆ ಬಂದು ಎಂಜಾಯ್ ಮಾಡ್ಕೊಳ್ಳೋದು. ಸೊ ಇಂಥ ಒಳ್ಳೆ ಶಾಪಿಂಗ್ ಮಾಲು ಇಲ್ಲಿ ರಾಯಚೂರಿಗೆ ಬಂದಿರೋದು ತುಂಬ ಹೆಮ್ಮೆ ಆಗ್ತಿದೆ. ಸೊ ಮೊದಲನೇದಾಗಿ ಥ್ಯಾಂಕ್ ಯು ಸೋ ಮಚ್ ಚೆನ್ನೈ ಶಾಪಿಂಗ್ ಮಾಲ್ ಫಾರ್ ಕಮಿಂಗ್ ಟು ಕರ್ನಾಟಕಕ್ಕೆ ಬಂದು ಇಲ್ಲಿ ನಿಮ್ಮ ಒಂದು ಸಂಸ್ಥೆಯನ್ನು ಸ್ಟಾರ್ಟ್ ಮಾಡಿದ್ದೀರಾ. ಇನ್ನಷ್ಟು ಹೆಚ್ಚು ಸಕ್ಸಸ್ ನಿಮಗೆ ಸಿಗಲಿ ಅಂತ ನಾನು ಕೇಳ್ಕೊತಿದ್ದೆ ಇವರಲ್ಲಿ. ಆ್ಯಂಡ್ ರಾಯಚೂರು ಜನತೆಗೆ ಅಫ್ಕೋರ್ಸ್ ಎಲ್ರಿಗೂ ಉಡುಪು ಯಾರಿಗಿಷ್ಟ ಇಲ್ಲ ಹೇಳಿ, ಖಂಡಿತವಾಗ್ಲೂ ಬಂದು ಶಾಪಿಂಗ್ ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ. ಆ್ಯಂಡ್ ಇಲ್ಲಿವರೆಗೂ ಇಷ್ಟು ವರ್ಷ ನಮಗೆ ಪ್ರೀತಿ ತೋರಿಸಿದಂಥ ಎಲ್ಲರಿಗೂ ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು.
ಕನ್ನಡಕ್ಕೆ ಅವಮಾನ ಮಾಡುತ್ತಿರುವ ಬಗ್ಗೆ ಖಂಡಿಸಲಾಗುತ್ತದೆ. ಕನ್ನಡ ಗಡಿ ಭಾಷೆ ವಿಚಾರ ಬಂದಾಗ ಎಲ್ಲರೂ ಒಂದಾಗಬೇಕಿದೆ. ಇಲ್ಲಿಯ ಭಾಷೆ ಪ್ರೀತಿ ವಿಶ್ವಾಸ ಗಳಿಸಬೇಕು. ಈ ತಿಂಗಳು ಕೊನೆಯ ವಾರದಲ್ಲಿ ಹೊಸ ಸಿನಿಮಾ ಆರಂಭವಾಗಲಿದೆ. ಉಪ ಮುಖ್ಯಮಂತ್ರಿ ಹೇಳಿಕೆ ಖಂಡಿಸಲಾಗುತ್ತದೆ. ಕನ್ನಡಕ್ಕೆ ಅವಮಾನ ಮಾಡುತ್ತಿರುವ ಬಗ್ಗೆ ಖಂಡಿಸಲಾಗುತ್ತದೆ. ಕನ್ನಡ ಗಡಿ ಭಾಷೆ ವಿಚಾರ ಬಂದಾಗ ಎಲ್ಲರೂ ಒಂದಾಗಬೇಕಿದೆ. ಇಲ್ಲಿಯ ಭಾಷೆ ಪ್ರೀತಿ ವಿಶ್ವಾಸ ಗಳಿಸಬೇಕು ಎಂದರು. ಈ ಸಂದರ್ಭದಲ್ಲಿ ಚೆನ್ನೈ ಶಾಪಿಂಗ್ ಮಾಲ್ ಮಾಲೀಕರಾದ ಮರ್ರಿ ವೆಂಕಟರೆಡ್ಡಿ, ಮರ್ರಿ ಜನಾರ್ದನ್ ರೆಡ್ಡಿ ಸೇರಿದಂತೆ ಇತರರು ಇದ್ದರು. ಬದಲಾಗುತ್ತಿರುವ ಜೀವನ ಶೈಲಿಯಲ್ಲಿ ಕಡಿಮೆ ದರದಲ್ಲಿ ಮಾರುಕಟ್ಟೆ ಮಾಡುವ ವ್ಯವಸ್ಥೆ ಬಲವಾಗುತ್ತಿದ್ದು, ಚೆನ್ನೈ ಶಾಪಿಂಗ್ ಮಾಲ್ ಜನರ ಆಸೆ ಈಡೇರಿಸಲಿದೆ ಎಂದು ಬಹುಭಾಷಾ ನಟಿ ಕೀರ್ತಿ ಸುರೇಶ್ ಹೇಳಿದರು. ಅವರಿಂದು ಚೆನ್ನೈ ಶಾಪಿಂಗ್ ಮಾಲ್ ಉದ್ಘಾಟನೆ ನಂತರ ಭೇಟಿಯಾದ ಮಾಧ್ಯಮಗಳೊಂದಿಗೆ ಮಾತನಾಡಿದರು. ಜನರ ನಿರೀಕ್ಷೆಯಂತೆ ಕಡಿಮೆ ದರದಲ್ಲಿ ಒಂದೇ ಸ್ಟೋರಿನಲ್ಲಿ ಎಲ್ಲ ವಸ್ತುಗಳು ದೊರೆಯುವಂತೆ ಮಾಡುವ ಪ್ರಯತ್ನದಲ್ಲಿ ಚೆನ್ನೈ ಶಾಪಿಂಗ್ ಮಾಲ್ ಮುಂದಿದೆ. ಜನರು ಅವಕಾಶವನ್ನು ಸದುಪಯೋಗ ಪಡಿಸಿಕೊಳ್ಳಬೇಕೆಂದರು. Second shopping mall in Karnataka kadandi, and I think it is doing really well. The 30,000 square feet size undi, and I'm coming for them for I think the second time. Ongol ki vachanu last time. ఇది ఇప్పుడు ఇక్కడ రాయచూర్ అండ్ డే ఆఫ్టర్ టుమారో కడపలో కూడా కొత్త స్టోర్ ఓపెన్ చేస్తున్నాం. అండ్ ఈ స్టోర్ గురించి మీరు చెప్తారా, లైక్ కలెక్షన్? సో బేసిక్గా ఈ స్టోర్లో యుల్ ఫైండ్ ఎవ్రీథింగ్, ఉమెన్స్ వేర్, మెన్స్ వేర్, కిడ్స్ వేర్, ఆల్ ఇన్ వన్ స్టోర్. ఆల్సో ఈ స్టోర్ స్పెషాలిటీ ఏంటంటే స్టార్టింగ్ ప్రైజెస్ ఆర్ ఫ్రమ్ 99 రూపీస్. సో మీకు సారీస్ అయితే 99 రూపీస్ నుంచే స్టార్ట్ అవుతాయి. అండ్ ఉమెన్స్కే కాదు, ఎవ్రీ వన్ కెన్ కమ్, కిడ్స్ కెన్ కమ్. కిడ్స్ వేర్ ఉంది, మెన్స్ వేర్ ఉంది. ఈచ్ ఫ్లోర్ ఇస్ స్పెషలీ డిజైన్డ్ ఫర్ ఈచ్ థింగ్. సో అందరు రండి. నెక్స్ట్ కడపలో కూడా ఓపెన్ అవుతుంది. ఇది మా 27th స్టోర్ ఇన్ టోటల్, అండ్ కర్ణాటకలో ఇది మా సెకండ్ స్టోర్. సో థ్యాంక్ యూ సో మచ్ ఫర్ కమింగ్. అండ్ ఇప్పుడు చెప్పారు షాపింగ్ మాల్, ఐ థింక్ దే 27th షోరూమ్, అండ్ ఎల్లుండి వీఆర్ ఓపెనింగ్ అ న్యూ షోరూమ్ ఇన్ కడప. అండ్ నేను వీళ్ళతో సెకండ్ టైం వర్క్ చేస్తున్నాను. సో ఐఎమ్ వెరీ వెరీ హ్యాపీ. అండ్ ఇవాళ ఇంటర్నేషనల్ విమెన్స్ డే కూడా, సో హ్యాపీ విమెన్స్ డే మ్యామ్. అండ్ వ్యూవర్స్ అందరికీ హ్యాపీ విమెన్స్ డే. సో వెరీ వెరీ హ్యాపీ టు బీ హియర్ అండ్ థ్యాంక్ యూ సో మచ్. మీకు కన్నడలో ఫిల్మ్ ఛాన్స్ వస్తే కన్నడ ఫిల్మ్ చేస్తారా? ఆఫ్ కోర్స్, ఎందుకు చేయను, ಡೆಫಿನೆಟ್ಲಿ ಇಫ್ ಐ ಗೆಟ್ ಪ್ರತಿಯೊಂದು ರಂಗದಲ್ಲೂ ಮಹಿಳೆ ಸಾಧನೆ ಮಾಡುತ್ತಿದ್ದು, ಆದರೆ ಮಹಿಳೆಯರ ಮೇಲಿರುವ ಮನೋಚಿಂತನೆಯಲ್ಲಿ ಬದಲಾವಣೆ ಕಂಡಿಲ್ಲ. ಸಮಾಜ ಮಹಿಳೆಯರನ್ನು ನೋಡುವ ದೃಷ್ಟಿಕೋನ ಬದಲಾಗಬೇಕು ಎಂದು ಅಖಿಲ ಭಾರತ ಮಹಿಳಾ ಸಾಂಸ್ಕೃತಿಕ ಸಂಘಟನೆಯ ಜಿಲ್ಲಾ ಸಂಚಾಲಕಿ ಸರೋಜಾ ಗೋನ್ವಾರ್ ಹೇಳಿದರು. ಅವರಿಂದು ನಗರದ ಜಿಲ್ಲಾ ನೌಕರರ ಸಂಘದ ಸಭಾಂಗಣದಲ್ಲಿ ಕರ್ನಾಟಕ ರಾಜ್ಯ ಸಂಯುಕ್ತ ಆಶಾ ಕಾರ್ಯಕರ್ತೆಯರ ಸಂಘ, ಅಖಿಲ ಭಾರತ ಮಹಿಳಾ ಸಾಂಸ್ಕೃತಿಕ ಸಂಘಟನೆ ಹಾಗೂ ಕರ್ನಾಟಕ ರಾಜ್ಯ ಸಂಯುಕ್ತ ವಸತಿ ನಿಲಯ ಕಾರ್ಮಿಕರ ಸಂಘಟನೆಯಿಂದ ಹಮ್ಮಿಕೊಂಡಿದ್ದ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದರು. ಮಹಿಳೆಯ ಹೋರಾಟವು ಪುರುಷರ ವಿರುದ್ಧವಲ್ಲದೆ ಸಮಾನ ಹಕ್ಕುಗಳನ್ನು ಪಡೆಯುವಲ್ಲಿ ಹೆಚ್ಚಾಗಬೇಕಿದೆ. ಇಂದು ಮಹಿಳೆ ಚಂದ್ರನ ಮೇಲೆ ಕಾಲಿಟ್ಟಿದ್ದು, ಪ್ರತಿಯೊಂದು ಕ್ಷೇತ್ರದಲ್ಲಿಯೂ ಮಹಿಳೆ ಕೆಲಸ ಮಾಡುತ್ತಿದ್ದು ಹೆಮ್ಮೆಯ ವಿಚಾರವಾಗಿದೆ. ಒಂದು ಮನೆಯಲ್ಲಿ ಹೆಣ್ಣು ಗಂಡು ಮಕ್ಕಳಿದ್ದರೆ ಹೆಣ್ಣನ್ನು ಬೆಳೆಸುವ ರೀತಿಯೇ ಬದಲಾಗುತ್ತದೆ. ಗಂಡು ಹೆಣ್ಣು ಎಂಬ ತಾರತಮ್ಯವನ್ನು ಯಾರೂ ಕೂಡ ಮಾಡಬಾರದು. ಹೆಣ್ಣು ಮತ್ತು ಗಂಡು ಮಕ್ಕಳನ್ನು ಸಮಾನವಾಗಿ ಕಾಣಬೇಕು ಎಂದರು. ಇವತ್ತ ಮಹಿಳೆ ಚಂದ್ರನ ಮೇಲೆ ಕೂಡ ಕಾಲಿಟ್ಟಿದ್ದಾಳೆ. ಯಾವ ಕ್ಷೇತ್ರನೂ ಅವಳಿಗೆ ಉಳಿದಿಲ್ಲ. ಎಲ್ಲ ಕ್ಷೇತ್ರದಲ್ಲಿ, ಪ್ರತಿಯೊಂದು ಕ್ಷೇತ್ರದಲ್ಲಿ ಇವತ್ತು ಮಹಿಳೆ ಕೆಲಸ ಮಾಡ್ತಾ ಇದ್ದಾಳೆ. ಅದು ಹೆಮ್ಮೆಯ ವಿಚಾರ. ಆದರೆ ಪರಿಸ್ಥಿತಿ ಏನಾಗಿದೆ? ಇವತ್ತು ಕಾಲ ಬದಲಾಗಿದೆನಾ? ಕಾಲ ಹೋಗ್ತಾ ಇದ್ದಾವೆ, ದಿನಗಳು ಹೋಗ್ತಾ ಇದ್ದಾವೆ. ಆದರೆ ಮನೋಚಿಂತನೆಯಲ್ಲಿ ಬದಲಾಗಿದೆನಾ? ಪುರುಷರು ಇವತ್ತು ನೋಡ್ತಕ್ಕಂಥ ದೃಷ್ಟಿಕೋನ ಬದಲಾಗಿದೆನಾ? ನಾವು ಅದನ್ನು ಗಮನಿಸಬೇಕಾಗಿದೆ. ಯಾಕಂತಂದ್ರೆ ಇವತ್ತು ಒಂದು ಮನೆಯಲ್ಲಿ ಒಂದು ಹೆಣ್ಣು ಒಂದು ಗಂಡು ಇದ್ರೆ ಅವ್ರನ್ನ ಬೆಳೆಸೋ ದೃಷ್ಟಿಕೋನನೇ ಬದಲಾಗಿಬಿಡುತ್ತೆ. ಅಲ್ಲಿ ನಾವು ತಾಯಂದಿರು ಮೊದಲು ಅರ್ಥ ಮಾಡ್ಕೋಬೇಕು. ಅಲ್ಲಿಂದಲೇ ನಮ್ಮದು ಸಮಸ್ಯೆ ಆರಂಭ ಆಗುತ್ತೆ. ಗಂಡಿಗೊಂದು ರೀತಿ, ಹೆಣ್ಣಿಗೊಂದು ರೀತಿಯನ್ನು ನಾವು ಮಾಡಬಾರ್ದು. ಹೆಣ್ಣು ಏನು ಕೆಲಸ ಮಾಡ್ತಾಳೆ, ಗಂಡ ಮಗ ಇದ್ದರೆ ಮಗನಿಗೂ ಆ ಕೆಲಸನ ಹಚ್ಚಬೇಕು, ಮಗಳಿಗೂ ಆ ಕೆಲಸ ಹಚ್ಚಬೇಕು. ಒಂದು ವೇಳೆ ನೀವು ಆರಾಮ್ ತಪ್ಪಿದಾಗ ಅವನು ಕೆಲಸ ಮಾಡಬೇಕಲ್ಲ.
ಅಲ್ಲಿ ನಾವು ಭೇದ ಭಾವ ಮಾಡ್ಬೋದು. ಹಳ್ಳಿಗಳಲ್ಲಿ ಈವನ್ ಸಿಟಿನಲ್ಲಿ ಕೂಡ ಆ ಸಮಸ್ಯೆ ಇವತ್ತು ನಾವು ನೋಡ್ತಾ ಇದೀವಿ. ಶಿಕ್ಷಕರಲ್ಲಿನೂ ಕೂಡ ಈಗ ಪ್ಲೇಟ್ ತೊಳಿ ಅಂತ ಹೇಳ್ತಾರೆ, ಮಧ್ಯಾಹ್ನ ಊಟ ಮಾಡಿದ್ಮೇಲೆ ಯಾರನ್ನ ಹುಡುಗಿಯರಿದ್ರೆ ಕರಿ ಅಂತ ಹೇಳ್ತಾರೆ. ಯಾಕಂಗ ಹುಡುಗರು ಯಾಕೆ ಮಾಡಬಾರ್ದು? ಹುಡುಗರು ಕೂಡ ಆ ಕೆಲಸನ ಮಾಡಬೇಕು. ಇನ್ನೊಂದು ಕಡೆ ಇವತ್ತು ಇಷ್ಟು ಶತಮಾನದಲ್ಲಿ ನಾವು 21ನೇ ಶತಮಾನದಲ್ಲಿ ಅರ್ಧ ದಾಟಿ ಹೋಗಿದ್ದೀವಿ ಅಂದ್ರೂ ಕೂಡ ಮಹಿಳೆಯರಲ್ಲಿ ಇವತ್ತು ನೋಡ್ತಾ ಇದೀವಿ, ಮಹಿಳೆಯರ ಮೇಲೆ ಅತ್ಯಾಚಾರ, ದೌರ್ಜನ್ಯ, ಅಗೌರವಗಳು ದಿನನಿತ್ಯ ಹೆಚ್ಚಾಗ್ತಾ ಇದ್ದಾವೆ. ಪ್ರತಿಯೊಂದು ಇವತ್ತು ಪತ್ರಿಕೆ ತೆಗೆದ್ರೆ ಸಾಕು 5-6 ಘಟನೆಗಳು ನಮ್ಮ ಕಣ್ಣಿಗೆ ಬೀಳುತ್ತವೆ. ಇದು ಕಣ್ಣಿಗೆ ಬೀಳೋದಷ್ಟೇ, ಆದರೆ ಕಣ್ಣಿಗೆ ಕಾಣೋದು ಎಷ್ಟಿದೆಯೋ ನಮ್ಗೆ ಗೊತ್ತಿಲ್ಲ. ಆ ಥರದ ಘಟನೆಗಳು ಇವತ್ತು ದಿನನಿತ್ಯ ನಡೀತಾ ಇದೆ. ಯಾಕೆ ಹಿಂಗಾಗ್ತಾ ಇದೆ? ಇವತ್ತು ಬರ್ತಕ್ಕಂಥ ಮೀಡಿಯಾಗಳ ಪ್ರಭಾವ, ಅಶ್ಲೀಲತೆ ಅನ್ನೋದು ಇವತ್ತು ವ್ಯಾಪಕವಾಗಿ ಹರಿಬಿಡ್ತಾ. ಇತ್ತೀಚಿನ ದಿನಗಳಲ್ಲಿ ಮಹಿಳೆಯರ ಮೇಲೆ ಅತ್ಯಾಚಾರ, ಅಗೌರವ, ದೌರ್ಜನ್ಯಗಳು ದಿನನಿತ್ಯ ಹೆಚ್ಚಾಗುತ್ತಿವೆ. ಇದಕ್ಕೆ ಕಾರಣ ಆಧುನಿಕ ತಂತ್ರಜ್ಞಾನಗಳಲ್ಲಿ ಅಶ್ಲೀಲತೆಯನ್ನು ತೋರಿಸುತ್ತಿರುವುದು ಆಗಿದೆ. ತಂತ್ರಜ್ಞಾನವನ್ನು ಒಳ್ಳೆಯದಕ್ಕೆ ಬಳಸಿಕೊಳ್ಳದೆ ಹೆಚ್ಚಾಗಿ ಕೆಟ್ಟದ್ದಕ್ಕೆ ಬಳಸಿಕೊಳ್ಳಲಾಗುತ್ತಿದೆ ಎಂದು ತಿಳಿಸಿದರು. ಇದೇ ವೇಳೆ AIUTUC ಕಾರ್ಮಿಕ ಸಂಘಟನೆಯ ರಾಜ್ಯ ಉಪಾಧ್ಯಕ್ಷ NS ವೀರೇಶ್ ಮಾತನಾಡಿ, ಸಮಾಜದಲ್ಲಿ ದುಡಿಯುವ ಸಾಮಾನ್ಯ ವರ್ಗದ ಮಹಿಳೆಯರ ಸಮಸ್ಯೆಗಳು ಹಾಗೂ ಕಷ್ಟಗಳನ್ನು ಕೊನೆಗಾಣಿಸಬೇಕಾಗಿದೆ. ಶಿಕ್ಷಣ ಕ್ಷೇತ್ರದಲ್ಲಿ ಅತಿ ಹೆಚ್ಚು ಮಹಿಳೆಯರು ಕೆಲಸ ಮಾಡುತ್ತಾ ಸಾಧನೆ ಮಾಡುತ್ತಿದ್ದಾರೆ. ಆದರೆ ದುಡಿಯುವ ಹೆಣ್ಣು ಮಕ್ಕಳಿಗೆ ನೆಮ್ಮದಿಯ ಜೀವನವಿಲ್ಲದಂತಾಗಿದೆ ಎಂದು ಹೇಳಿದರು. ಬೇರೆ ಬೇರೆ ತರದ ಕಾರ್ಯಕ್ರಮಗಳನ್ನು ಮಾಡುತ್ತೆ. ಹಲವಾರು NGOಗಳು, ಹಲವಾರು ಸಂಘಟನೆಗಳು. ಸೊ ಇದು ಮಹಿಳೆಯರ ದಿನವನ್ನ ಬೇರೆ ಬೇರೆ ರೀತಿಯಿಂದ ಕುಣಿದು ಕುಪ್ಪಳಿಸಿ ಸಂಭ್ರಮದಿಂದ ಕೇಕ್ ಅನ್ನ ಕಟ್ ಮಾಡಿ ಆಚರಣೆ ಮಾಡ್ತಕ್ಕಂಥದ್ದು ಇದೆ. ಸೊ ಆದ್ರೆ ನಾವು ನಮ್ಮ ಸಂಘಟನೆ AIUTUC ಹಾಗೆಯೇ AIMSS ಮಹಿಳಾ ಸಂಘಟನೆಗಳು ಈ ಒಂದು ಮಹಿಳಾ ದಿನವನ್ನ ಯಾವ ಹಿನ್ನೆಲೆಯಲ್ಲಿ ನಾವು ನೋಡಬೇಕು, ಯಾವ ರೀತಿ ಇದನ್ನ ಅರ್ಥ ಮಾಡ್ಕೋಬೇಕು. ಮಹಿಳಾ ದಿನವನ್ನ ಕೇವಲ ನಾವು ಒಂದು ರೀತಿ ಏನಂದ್ರ ಮಜಾ ಅನುಭವಿಸೋದಕ್ಕೆ, ಒಂದು ದಿನ ಖುಷಿ ಅನುಭವಿಸಿ ಕೇಕನ್ನ ಹಂಚಿ ತಿಂದು ಸಂಭ್ರಮದಿಂದ ಆಚರಣೆ ಮಾಡಿ ಅಲ್ಲಿಗೆ ಮುಗಿಸೋದು. ಈ ಸಂದರ್ಭದಲ್ಲಿ ಆಶಾ ಕಾರ್ಯಕರ್ತೆಯರ ಸಂಘದ ತಾಲೂಕು ಅಧ್ಯಕ್ಷೆ ಪ್ರಭಾವತಿ, AIUTUC ಜಿಲ್ಲಾಧ್ಯಕ್ಷ ಮಹೇಶ್ ಚೀಕಲಪರ್ವಿ, ಕರ್ನಾಟಕ ರಾಜ್ಯ ಸಂಯುಕ್ತ ವಸತಿ ನಿಲಯಗಳ ಕಾರ್ಮಿಕ ಸಂಘದ ಜಿಲ್ಲಾ ಕಾರ್ಯದರ್ಶಿ ಗಾಯತ್ರಿ, ಆಶಾ ಕಾರ್ಯಕರ್ತೆಯರ ಸಂಘದ ಗ್ರಾಮ ಘಟಕದ ಕಾರ್ಯಾಧ್ಯಕ್ಷೆ ಮಲ್ಲಮ್ಮ ಯದ್ಲಾಪುರ್, ಅನಿತಾ ದೇಸಾಯಿ ಸೇರಿದಂತೆ ಇತರರು ಇದ್ದರು. ಮಾರ್ಚ್ 6ರಂದು ಅದ್ದೂರಿಯಾಗಿ ಜರುಗಿದ 6ನೇ ತಾಲೂಕು ಕನ್ನಡ ಸಾಹಿತ್ಯ ಸಮ್ಮೇಳನದಲ್ಲಿ ಅಧಿಕಾರಿಗಳು ಗೈರಾಗಿದ್ದು, ಜೊತೆಗೆ ಅಧಿವೇಶನದಲ್ಲಿ ಭಾಗವಹಿಸಿದ್ದ ಜನಪ್ರತಿನಿಧಿಗಳು ಸಮ್ಮೇಳನಕ್ಕೆ ಸಂದೇಶಗಳನ್ನು ಕಳಿಸದೇ ಇರುವುದು ಕನ್ನಡಕ್ಕೆ ಆದ ಅಗೌರವ ಆಗಿದೆ ಎಂದು ಕರ್ನಾಟಕ ರಕ್ಷಣಾ ವೇದಿಕೆಯ ಜಿಲ್ಲಾಧ್ಯಕ್ಷ ಅಶೋಕ್ ಕುಮಾರ್ ಜೈನ್ ಹೇಳಿದರು. ಅವರಿಂದು ನಗರದಲ್ಲಿ ಮಾಧ್ಯಮಗೋಷ್ಠಿಯಲ್ಲಿ ಮಾತನಾಡಿ, ಇತ್ತೀಚೆಗೆ ನಡೆದ 6ನೇ ತಾಲೂಕು ಕನ್ನಡ ಸಾಹಿತ್ಯ ಸಮ್ಮೇಳನಕ್ಕೆ ಜಿಲ್ಲೆಯ ಜನಪ್ರತಿನಿಧಿಗಳು ಹಾಗೂ ಜಿಲ್ಲೆಯ ಉನ್ನತ ಅಧಿಕಾರಿಗಳನ್ನು ಆಹ್ವಾನಿಸಲಾಗಿತ್ತು. ಜಿಲ್ಲಾಧಿಕಾರಿಗಳು, ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳು, ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳು, ತಹಶೀಲ್ದಾರರು ಹಾಗೂ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಅಧಿಕಾರಿಗಳು ಸಮ್ಮೇಳನಕ್ಕೆ ಆಗಮಿಸದೆ ಕನ್ನಡ ಭಾಷೆ ಬಗ್ಗೆ ತಾತ್ಸಾರ ಮನೋಭಾವನೆಯನ್ನು ತೋರಿದ್ದಾರೆ ಎಂದು ತಿಳಿಸಿದರು. ಉನ್ನತ ಅಧಿಕಾರಿಗಳು ತಾವು ಆಗಮಿಸದೇ ಇರುವ ಪರಿಸ್ಥಿತಿ ಉಂಟಾಗಿದ್ದರೆ ತಮ್ಮ ಪರವಾಗಿ ಬೇರೆ ಅಧಿಕಾರಿಗಳನ್ನು ಕಳಿಸಬೇಕಿತ್ತು. ಆದರೆ ಸಮ್ಮೇಳನಕ್ಕೆ ಯಾವ ಅಧಿಕಾರಿಯೂ ಬಾರದೆ ಇರುವುದು ಖಂಡನೀಯ. ಜೊತೆಗೆ ಸಣ್ಣ ನೀರಾವರಿ, ವಿಜ್ಞಾನ ಮತ್ತು ತಂತ್ರಜ್ಞಾನ ಸಚಿವ NS ಬೋಸರಾಜ್ ಅವರನ್ನು ಹೊರತುಪಡಿಸಿ ಜಿಲ್ಲಾ ಉಸ್ತುವಾರಿ ಸಚಿವ ಡಾಕ್ಟರ್ ಶರಣಪ್ರಕಾಶ್ ಪಾಟೀಲ್, ನಗರ ಶಾಸಕ ಡಾಕ್ಟರ್ ಶಿವರಾಜ್ ಪಾಟೀಲ್, ಗ್ರಾಮೀಣ ಶಾಸಕ ದದ್ದಲ್ ಬಸನಗೌಡ ಸೇರಿದಂತೆ ಜಿಲ್ಲೆಯ ಇತರೆ ಜನಪ್ರತಿನಿಧಿಗಳು ಸಮ್ಮೇಳನಕ್ಕೆ ಶುಭ ಕೋರುವ ಸಂದೇಶವನ್ನು ಕಳಿಸದೆ ನಿರಾಸಕ್ತಿ ತೋರಿದ್ದಾರೆ ಎಂದರು. ಈ ಕಾರ್ಯಾಧ್ಯಕ್ಷರಾದ ಗ್ರಾಮಾಂತರ ಶಾಸಕರಾದ ದದ್ದಲ್ ಬಸನಗೌಡ ಮಾಡುವುದೈತಲ್ಲ, ಜಿಲ್ಲೆಯ ಎಲ್ಲ ಜನಪ್ರತಿನಿಧಿಗಳು ಮಾಡುವುದೈತಲ್ಲ, ಹೀಗಾಗಿ ಮಾಡಲಿಲ್ಲ. ನಿಮಗೇನು ಸಮಸ್ಯೆ? ಸರ್ಕಾರದಲ್ಲೇ ನಿಮಗೆ ಕಾರ್ಯದರ್ಶಿಗಳಂತ ಸಂಬಳ ಕೊಟ್ಟಿದ್ದಾರೆ, ಅವ್ರು ಕೂಡ ಒಂದು ಪತ್ರ ಕಳಿಸೋದು ಆಗೋದಿಲ್ಲ. ಅಷ್ಟೊಂದು ತಾತ್ಸಾರ ಭಾವನೆ ನಮಗೆ, ಅಷ್ಟೊಂದು ಅಂದ್ರೆ ನಿಮಗೆ ಎಲ್ಲ ಪ್ರೋಟೋಕಾಲ್ ಬೇಕು, ಪ್ರೋಟೋಕಾಲ್ ಇರಬೇಕು. ಆದ್ರೆ ನೀವು ಅದಕ್ಕೆ ಪ್ರೋಟೋಕಾಲ್ಗೆ ಗೌರವಿಸಿದ್ರೆ ನಾವು ಸುಮ್ಮನೆ ಇರ್ತೀವ? ಕನ್ನಡ ಸಂಘಟನೆಗಳು ಕನ್ನಡಕ್ಕೆ ಆದವರು ಆದರೆ ಶಿವರಾಮೇಗೌಡರ ಕರ್ನಾಟಕ ರಕ್ಷಣಾ ವೇದಿಕೆ ಎಂದೂ ಅನಿಸೋದಿಲ್ಲ. ಇದು ಪುರಾತನ
ಸರ್ಕಾರದ ಅಧಿಕಾರಿಗಳು. ನಾವು ಒಪ್ಪೋದಿಲ್ಲ. ಗಡಿಭಾಗದ ರಾಯಚೂರಿನಲ್ಲಿ 6ನೇ ಸಮ್ಮೇಳನ ಆಗುತ್ತದೆ. ಅದು ಸರ್ಕಾರದ ಅಂಗಸಂಸ್ಥೆ, ಸರ್ಕಾರವೇ ಅನುದಾನ ಕೊಡುತ್ತದೆ. ಆದರೂ ಕೂಡ ಒಬ್ಬರು ಸುಳ್ಳಿರೋದಿಲ್ಲ. ಒಬ್ಬರು ಬಂದಿದ್ದಾರೆ ಮಹಾನಗರ ಪಾಲಿಕೆಯ ಮಹಾಪಾತ್ರ, ಅವರನ್ನು ಗೌರವಿಸ್ತೀವಿ, ಬಂದಿದ್ದಾರೆ ಗೌರವಿಸಿ. ಆಮೇಲೆ ನಮ್ಮ ಸಂಸದರು ಬಂದಿದ್ದಾರೆ. ಬಹುಶಃ ಅವ್ರಿಗೆ ಅವರು ಡೆಲ್ಲಿಯಲ್ಲಿದ್ರು ಗೊತ್ತಿದ್ದಿಲ್ಲ ಏನೋ, ಇದ್ರೂ ಬಂದಿದ್ದಾರೆ, ಅದನ್ನು ಗೌರವಿಸ್ತೀವಿ, ಇಲ್ಲ ಅಂತ ಬರೋದಿಲ್ಲ. ಆದ್ರೆ ಈ ರೀತಿ ಇನ್ನು ಮುಂದೆ ನೀವು ಮುಂದುವರೆದರೆ ನಿಮ್ಮ ವಿರುದ್ಧ ಬೀದಿಗೆ ಇಳಿದು ವಿನೂತನ ರೀತಿಯ ಪ್ರತಿಭಟನೆ ಮಾಡ್ತೀವಿ ಅಂತಕ್ಕಂಥದ್ದು ಎಚ್ಚರಿಕೆಯ ಗಂಟೆ ಇದು. ಸರ್ಕಾರದ ಅಂಗಸಂಸ್ಥೆಯಾದ ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ತಿನ ಕಾರ್ಯಕ್ರಮಗಳಿಗೆ ಅಧಿಕಾರಿಗಳು ಹಾಗೂ ಜನಪ್ರತಿನಿಧಿಗಳ ನಿರಾಸಕ್ತಿ ಹೀಗೆ ಮುಂದುವರೆದರೆ ಸಂಘಟನೆಯಿಂದ ಬೀದಿಗಿಳಿದು ಹೋರಾಟ ಮಾಡಬೇಕಾಗುತ್ತದೆ ಎಂದು ಎಚ್ಚರಿಸಿದರು. ಜಿಲ್ಲಾಧಿಕಾರಿಗಳು, ಜಿಲ್ಲಾ ಹೆಚ್ಚುವರಿ ಅಧಿಕಾರಿಗಳು, ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳು, ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳು, ತಹಸೀಲ್ದಾರರು, ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಸಹಾಯಕ ನಿರ್ದೇಶಕರು ಮುಂತಾದವರ ಹಲವು ಸ್ಥಿತಿ ಕನ್ನಡಕ್ಕೆ ಅಗೌರವದ ತಾತ್ಸಾರದ ಮನೋಭಾವನೆ ಕಂಡು ಬಂದಿರುವುದಕ್ಕೆ ಶಿವರಾಮೇಗೌಡರ ಕರ್ನಾಟಕ ರಕ್ಷಣಾ ವೇದಿಕೆ ಖಂಡಿಸುತ್ತದೆ. ತುರ್ತು ಕರ್ತವ್ಯದ ಮೇಲೆ ನಿರತರಾಗಿದ್ದರು ಗ್ರಾಮಾಂತರ ಶಾಸಕರು, ಕಾರ್ಯಾಧ್ಯಕ್ಷರು, ಸಮಿತಿಯರು, ಉಳಿದ ಜಿಲ್ಲೆಯ ಎಲ್ಲ ಜನಪ್ರತಿನಿಧಿಗಳು ಸಮ್ಮೇಳನಕ್ಕೆ ಬರುತ್ತದ್ದು ವಿಧಾನಸಭೆಯ ಅಧಿವೇಶನ ಎಂದು ತಿಳಿದು ಬಂದಿದೆ. ಸರಿ, ಆದರೆ ಕರ್ನಾಟಕ ಸರ್ಕಾರದ ಮಂತ್ರಿಗಳಾದ NS ಬೋಸರಾಜ್ ಅವರು ಸಮ್ಮೇಳನ ವೇದಿಕೆಗೆ ಪತ್ರವನ್ನು ಕಳಿಸಿರುತ್ತಾರೆ. ನಿಮ್ಮ ಸಮ್ಮೇಳನ ಯಶಸ್ವಿಯಾಗಿ ಜರಗಲೆಂದು ಶುಭ ಕೋರಿರುತ್ತಾರೆ. NS ಬೋಸರಾಜ್ ಅವರು ಮಾಡಿದ ಕಾರ್ಯವನ್ನ ಈ ಸಂದರ್ಭದಲ್ಲಿ ನಗರಾಧ್ಯಕ್ಷ ಆಸಿಫ್, ಜಿಲ್ಲಾ ಖಜಾಂಚಿ, ತಾಲೂಕು ಉಪಾಧ್ಯಕ್ಷರಾದ ಮೊಹಮ್ಮದ್ ಅಜೀಜ್, ರಮೇಶ್ ರಾವ್ ಕಲ್ಲೂರ್ಕರ್, ನಗರ ಉಪಾಧ್ಯಕ್ಷರಾದ ವೀರಭದ್ರಯ್ಯ ಸ್ವಾಮಿ, ಮಹೇಂದ್ರ ಸಿಂಗ್, ಮೊಹಮ್ಮದ್ ಆಸಿಫ್ ಸೇರಿದಂತೆ ಇತರರು ಇದ್ದರು. 7/3/2025ರಂದು 2024-25ನೇ ಸಾಲಿನ ಸರ್ಕಾರಿ ಪ್ರೌಢಶಾಲೆ ಸಿಆರ್ ತಾಲಾಬ್ ರಾಯಚೂರು ಶಾಲೆಯಲ್ಲಿ ಶಾಲಾ ವಾರ್ಷಿಕೋತ್ಸವ ಹಾಗೂ 10ನೇ ತರಗತಿ ವಿದ್ಯಾರ್ಥಿಗಳಿಗೆ ಬೀಳ್ಕೊಡುಗೆ ಸಮಾರಂಭದ ಜೊತೆಗೆ ಸರಸ್ವತಿ ಪೂಜೆಯನ್ನು ಹಮ್ಮಿಕೊಳ್ಳಲಾಗಿತ್ತು. ಈ ಕಾರ್ಯಕ್ರಮಕ್ಕೆ ಮುಖ್ಯ ಗುರುಗಳಾದ ಶ್ರೀ ವೈಶಾಂಪಯಾನ್ ಕೆ ಜೋಶಿರವರು ಮುಖ್ಯ ಅತಿಥಿಗಳಾಗಿ ಶಾಲೆಯ SDMC ಅಧ್ಯಕ್ಷರಾದ ಶ್ರೀ ನರಸಿಂಹಲು ಹಾಗೂ ಉಪಾಧ್ಯಕ್ಷರಾದ ಶ್ರೀ ರಾಜು ಮತ್ತು ಇತರ ಸದಸ್ಯರು, ಶಾಲೆಯ ಎಲ್ಲ ಶಿಕ್ಷಕ ವರ್ಗದವರು, ಸಿಬ್ಬಂದಿ ಅವರು, B.Ed ಪರ ಶಿಕ್ಷಣಾರ್ಥಿಗಳ ಉಪಸ್ಥಿತಿಯಲ್ಲಿ ಕಾರ್ಯಕ್ರಮ ಪ್ರಾರ್ಥನೆಯೊಂದಿಗೆ ಪ್ರಾರಂಭಗೊಂಡಿತು. ಕುಮಾರಿ ಸಾತ್ವಿಕ ರಾಣಿ ಪ್ರಾರ್ಥನೆಯನ್ನು ಹಾಡಿದಳು. ಸ್ವಾಗತವನ್ನು ಕುಮಾರಿ ಗೀತಾ ನೆರವೇರಿಸಿದಳು. ಮಕ್ಕಳು ತಮ್ಮ ತಮ್ಮ ಅನಿಸಿಕೆಗಳನ್ನು ಹಂಚಿಕೊಂಡರು. ಎಲ್ಲ ಶಿಕ್ಷಕರ ಪ್ರೀತಿಗೆ ಪಾತ್ರರಾಗಿದ್ದೇನೆ ಎಂದು ಭಾವಿಸುತ್ತಿದ್ದೇನೆ. ಕೇವಲ ಮಣ್ಣಿನ ಮುದ್ದೆಗಳಾಗಿ ಬರುವ ಎಲ್ಲ ಮಕ್ಕಳನ್ನು ಸಮಾನ ಮನಸ್ಥಿತಿಯಿಂದ ನೋಡಿಕೊಂಡು ವಿದ್ಯಾರ್ಥಿಗಳನ್ನು ಉನ್ನತ ಸ್ಥಾನಕ್ಕೆ ಕರೆದೊಯ್ಯುವ ಏಕೈಕ ಶಿಲ್ಪಿ ಅಂದರೆ ನಿಮ್ಮೆಲ್ಲರ ಶಿಕ್ಷಕರು. ಕಾಗುಣಿತ ತಪ್ಪಾಯಿತು ಅಂತ 10 ಸಾರಿ ಅದನ್ನೇ ಬರೆಸಿ ಹೇಳಿದ ನಮ್ಮ ಕನ್ನಡ ಮತ್ತು ಹಿಂದಿ ಶಿಕ್ಷಕರಿಗೆ ನನ್ನ ಹೃತ್ಪೂರ್ವಕವಾದ ವಂದನೆಗಳು. ನಮ್ಮ ಭಾಷೆಯನ್ನು ಪ್ರೀತಿಸು, ಬೇರೆ ಭಾಷೆಯನ್ನು ಗೌರವಿಸು ಎಂದು ಹೇಳಿಕೊಟ್ಟ ನಮ್ಮ ಇಂಗ್ಲಿಷ್ ಶಿಕ್ಷಕರಿಗೆ ನನ್ನ ಹೃತ್ಪೂರ್ವಕವಾದ ವಂದನೆಗಳು. ಗಳಿಸುವಾಗ ಮರೆಯಬೇಡ ಕಳೆದ. ಅಧ್ಯಕ್ಷರು ಎಲ್ಲ ಮಕ್ಕಳಿಗೆ ಪರೀಕ್ಷೆಯ ಶುಭ ಹಾರೈಸಿದರು. ಉಪಾಧ್ಯಕ್ಷರು ಮಕ್ಕಳಲ್ಲಿ ಶಿಸ್ತು ಅತಿ ಮುಖ್ಯವೆಂದು ತಿಳಿಸಿದರು. ಮುಖ್ಯ ಗುರುಗಳು ಸಮಯ ಪಾಲನೆ ಮತ್ತು ಶಿಸ್ತಿನ ಬಗ್ಗೆ ಒಂದು ಕಥೆಯ ಮೂಲಕ ಮಕ್ಕಳಿಗೆ ಮನದಟ್ಟು ಮಾಡಿದರು. ಕೊನೆಯದಾಗಿ ಕುಮಾರಿ ಗುರು ಬಸಮ್ಮ ವಂದಿಸಿದಳು. ಕುಮಾರಿ ದೀಕ್ಷಾ ನಿರೂಪಣೆಯನ್ನು ನೆರವೇರಿಸಿದಳು. KSH ಆಂಗ್ಲ ಮಾಧ್ಯಮ ಮತ್ತು ಕನ್ನಡ ಮಾಧ್ಯಮ ಶಾಲೆಯ ಸಂಯುಕ್ತ ಆಶ್ರಯದೊಂದಿಗೆ ವಿಜ್ಞಾನ ಪ್ರದರ್ಶನ ಕಾರ್ಯಕ್ರಮ ಆಯೋಜಿಸಲಾಗಿತ್ತು. ಈ ಒಂದು ಕಾರ್ಯಕ್ರಮವನ್ನು ಅಧ್ಯಕ್ಷರಾದ ಶ್ರೀ ಶೆಟ್ಟಿ ನಾಗರಾಜ್ ಅವರು ಉದ್ಘಾಟಿಸಿದರು. ವಿಜ್ಞಾನದ ಪ್ರಾಮುಖ್ಯತೆಯ ಬಗ್ಗೆ ವಿವರಿಸಿದರು. ನಂತರ ವಿದ್ಯಾರ್ಥಿಗಳು ತಯಾರಿಸಿದ ವಿಜ್ಞಾನ ಮಾದರಿಗಳನ್ನು ವೀಕ್ಷಿಸಿದರು. ನೇಲ್ ಪಾಲಿಶ್ ಅನ್ನು ಸೇರಿಸಿದಾಗ ನೀರಿನಲ್ಲಿ ಬೆಂಕಿಯ ಹಿಂದಿನ ಕಾರಣವೇನೆಂದರೆ ಅಕ್ಟೋನಿರುವಿಕೆ. ನೇಲ್ ಪಾಲಿಶ್ ನೊಂದಿಗೆ ನೀರಿನ ಪ್ರಯೋಗವು ನೇಲ್ ಪಾಲಿಶ್ ಆಗುವುದರಿಂದ ಸಾಧ್ಯವಿದೆ. ಆಸಿಡೋ ಸರಿಯಾಗಿ ಆಲ್ಕೋಹಾಲ್ ಮತ್ತು ಆಸಿಡೇಟ್ ನಂತಹ ಫಂಬಲ್ ಕೆಮಿಕಲ್ ಅನ್ನು ಬಲಭಾಗದಲ್ಲಿ ಅಣುಗಳಿರುತ್ತವೆ. controls the pump. Then
commercial sciences signal. A mnemonic is a simple circuit that controls the component in ordinary sciences signal. ಈ ಸಂದರ್ಭದಲ್ಲಿ ಕಾರ್ಯದರ್ಶಿಗಳಾದ ಕೆ.ವಿ. ಮನೋಹರ್, ಖಜಾಂಚಿಗಳಾದ ಶ್ರೀ ಸಾವಿತ್ರಿ ಶಶಿಭೂಷಣ್, ಆಂಗ್ಲ ಮಾಧ್ಯಮ ಶಾಲೆಯ ಮುಖ್ಯ ಗುರುಗಳಾದ ಶ್ರೀ ಮಲ್ಲಪ್ಪ, ಕನ್ನಡ ಮಾಧ್ಯಮ ಮುಖ್ಯ ಗುರುಗಳಾದಂತಹ ಸ್ನೇಹಲತಾ, ವಿಜ್ಞಾನ ವೀಕ್ಷಕರಾದ ಶ್ರೀಮತಿ ವಿದ್ಯಾವತಿ, ನಮ್ಮ ಶಾಲೆಯ ಹಳೆಯ ವಿದ್ಯಾರ್ಥಿ ಹಾಗೂ ಸಮಾಜ ಸೇವಕರಾದ ಶ್ರೀ ಸಾದಿಕ್ ಖಾನ್ ಮತ್ತು ಶಾಲೆಯ ಬೋಧಕೇತರ ಸಿಬ್ಬಂದಿ ವರ್ಗದವರು, ಪಾಲಕರು ಉಪಸ್ಥಿತರಿದ್ದರು. ಕೊನೆಯಲ್ಲಿ ಮತ್ತೊಮ್ಮೆ ಹೆಡ್ಲೈನ್ಸ್. ಜಿಲ್ಲಾ ನ್ಯಾಯಾಲಯದಲ್ಲಿ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ. ಮಹಿಳೆಯರು ಹೊಸ ಸವಾಲು ಎದುರಿಸಬೇಕಿದೆ. ನ್ಯಾಯಮೂರ್ತಿ ಸುಮಾ. ನಗರದಲ್ಲಿ ಚೆನ್ನೈ ಶಾಪಿಂಗ್. ಚಲನಚಿತ್ರ ನಟಿ ಕೀರ್ತಿ ಸುರೇಶ್, ನಿಶ್ವಿಕಾ ನಾಯ್ಡು ಅವರಿಂದ ವಿದ್ಯುಕ್ತ ಚಾಲನೆ. ಚೆನ್ನೈ ಶಾಪಿಂಗ್ ಮಾಲ್ ಎಲ್ಲ ವರ್ಗದ ಜನರ ಬಯಕೆ ಈಡೇರಿಸಲಿದೆ. ಕನ್ನಡ ನಾಡು ನುಡಿಗೆ ಚಲನಚಿತ್ರ ರಂಗಬದ್ಧ. ನಿಶ್ವಿಕಾ ನಾಯ್ಡು. ಜನರ ಆಸೆಗಳ ಈಡೇರಿಕೆಗೆ ಚೆನ್ನೈ ಶಾಪಿಂಗ್ ಮಾಲ್ ಮುಂದೆ. ಕೀರ್ತಿ ಸುರೇಶ್. ಮಹಿಳಾ ಸಾಂಸ್ಕೃತಿಕ ಸಂಘಟನೆಯಿಂದ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ. ಎಲ್ಲ ರಂಗಗಳಲ್ಲಿ ಮಹಿಳೆ ಮುಂದೆ ಇದ್ದರೂ ಮನಸ್ಥಿತಿ ಬದಲಾಗುತ್ತಿಲ್ಲ. ಸರೋಜಾ ಗೋನಾವರ್. ತಾಲೂಕು ಕನ್ನಡ ಸಾಹಿತ್ಯ ಸಮ್ಮೇಳನಕ್ಕೆ ಜನಪ್ರತಿನಿಧಿಗಳು, ಅಧಿಕಾರಿಗಳು ಗೈರು. ಅಶೋಕ್ ಕುಮಾರ್ ಜೈನ್ ಖಂಡನೆ. ಸಿಯಾ ತಾಲಾಬ್ ಶಾಲೆಯಲ್ಲಿ ಶಾಲಾ ವಾರ್ಷಿಕೋತ್ಸವ ಸಮಾರಂಭ. ಶ್ರೀ ಪರಮೇಶ್ವರಿ ಶಾಲೆಯಲ್ಲಿ ವಿಜ್ಞಾನ ಪ್ರದರ್ಶನ ಕಾರ್ಯಕ್ರಮ. ಇಲ್ಲಿಗೆ ವಾರ್ತೆಗಳ ಪ್ರಸಾರ ಮುಕ್ತಾಯವಾಯಿತು. ಮುಂದಿನ ವಾರ್ತೆಗಳೊಂದಿಗೆ ಮತ್ತೆ ಭೇಟಿಯಾಗೋಣ. ವಂದನೆಗಳು.